ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಮಹಾರಾಜ, ಒಮ್ಮೆ ನಾವು ಶತ್ರುಗಳನ್ನು ಸಂಹರಿಸಿ ರಾಜ್ಯವನ್ನು ಪಡೆದುಕೊಂಡ ನಂತರ ನೀನು ನಿಶ್ಚಿಂತೆಯಿಂದ ವ್ರತಾಚರಣೆಗಳನ್ನು ಮಾಡಿಕೊಂಡಿರಬಹುದು. ನಿನ್ನ ಕೀರ್ತಿಯು ಶಾಶ್ವತವಾಗುವುದು. ನಾವು ಈ ಸ್ವರ್ಗೀಯ ಪ್ರದೇಶದಲ್ಲೇ ವಾಸ ಮುಂದುವರಿಸಿದರೆ ನಮ್ಮ ದುಃಖಗಳನ್ನು ಮರೆತು ಬಿಡಬಹುದು. ಈಗ ಇಲ್ಲಿ ಸಿಗುತ್ತಿರುವ ಸುಖ ಸೌಲಭ್ಯಗಳಿಗೆ ಶರಣಾಗತರಾದಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ಮರೆತು ಬಿಡುತ್ತೇವೆ. ನಿನ್ನ ಸುಪ್ರಸಿದ್ಧ ಕೀರ್ತಿಯು ಒಂದು ದಿನ ಮಸುಕಾಗುತ್ತದೆ. ಆದರೆ ನೀನು ಶತ್ರು ಸಂಹಾರ ಮಾಡಿ ಸಾಮ್ರಾಜ್ಯವನ್ನು ಮರಳಿ ಪಡೆದಲ್ಲಿ ಹಲವಾರು ಧರ್ಮ ಕಾರ್ಯಗಳನ್ನು ಮಾಡಬಹುದು, ಸುಖ ಸಂತೋಷದಿಂದ ಇರಬಹುದು. ಕುಬೇರನ ಕೃಪೆಯಿಂದ ದೊರಕಿದ ಈ ಸುಖ ಸಂತೋಷಗಳನ್ನು ನಾವು ಯಾವಾಗ ಬೇಕಾದರೂ ಪಡೆಯಬಹುದು. ಆದ್ದರಿಂದ ಧರ್ಮಜ, ದುಷ್ಟರು ವಿಶ್ವಾಸಘಾತುಕರು ಆಗಿರುವ ಶತ್ರುಗಳ ಮೂಲೋತ್ಪಾಟನೆ ಕುರಿತು ಯೋಚನೆ ಮಾಡು. ಕೃಷ್ಣ ಮತ್ತು ಸಾತ್ಯಕಿ ನಿನ್ನ ಪರವಾಗಿ ಶ್ರಮಿಸಲು ಸದಾ ಸಿದ್ಧರಾಗಿದ್ದಾರೆ. ಅರ್ಜುನ, ನಾನು, ನಕುಲ ಮತ್ತು ಸಹದೇವ ನಾವೆಲ್ಲರೂ ನಿನ್ನ ಆಜ್ಞೆಗಾಗಿ ಕಾಯುತ್ತಿದ್ದೇವೆ. ಯುಧಿಷ್ಠಿರನಿಗೆ ಭೀಮನ ಸಲಹೆ ವಿವೇಕಯುತವಾದುದೆನಿಸಿತು. ಕುಬೇರನು ನೀಡಿದ್ದ ಭವನದ ಸುತ್ತ ಹೋಗಿ ಅದಕ್ಕೆ ತಲೆಬಾಗಿದ. ಇಲ್ಲಿಯವರೆಗೆ ನಡೆದು ಬಂದ ಹಾದಿಯ ಅವಲೋಕನ ಮಾಡಿದ. ಮತ್ತೆ ಮತ್ತೆ ಆ ಗಂಧಮಾದನ ಪರ್ವತಕ್ಕೆ ನಮಿಸಿದ. ಪರ್ವತ ರಾಜನೇ, ಶತ್ರುಗಳನ್ನು ಜಯಿಸಿ ನನ್ನ ಸಾಮ್ರಾಜ್ಯವನ್ನು ಮರಳಿ ಪಡೆದು ಆಳ್ವಿಕೆ ನಡೆಸುವೆನು. ನನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿದ ನಂತರ ತಪಸ್ಸು ಮಾಡಲು ನಿನ್ನಲ್ಲಿಗೆ ಬರುವೆನು. ಮಹಾತ್ಮನೇ, ತೆರಳಲು ಅನುಮತಿ ನೀಡು. ಲೋಮಶ ಮಹರ್ಷಿಗಳಿಗೆ ತಮ್ಮ ಕಾರ್ಯಭಾರ ಮುಗಿಯಿತೆಂದೆನಿಸಿತು. ಅವರು ಪಾಂಡವರಿಗೆ ಆಶೀರ್ವಾದ ಮಾಡಿ ಅವರಿಂದ ಬೀಳ್ಕೊಂಡರು. ಘಟೋತ್ಕಚ ಮತ್ತು ಅವನ ಪರಿವಾರದವರು ಪಾಂಡವರನ್ನು ಭುಜಗಳ ಮೇಲೆ ಕುಳ್ಳಿರಿಸಿಕೊಂಡರು. ಹೀಗೆ ಪಾಂಡವರು ಗಂಧಮಾದನ ಪರ್ವತದಿಂದ ಹೊರಟರು. ಅಲ್ಲಿನ ಸಸ್ಯ ಸಂಪತ್ತು, ಪಕ್ಷಿ ಸಂಕುಲಗಳನ್ನು ಬಿಟ್ಟು ಹೋಗುತ್ತಿರುವುದರಿಂದ ಅವರ ಮನಸ್ಸು ಖಿನ್ನವಾಗಿತ್ತು. ಗಂಧಮಾದನದಿಂದ ಹೊರಟ ಸ್ವಲ್ಪ ಕಾಲದಲ್ಲೇ ಕೈಲಾಸ ಪರ್ವತ ಕಾಣಿಸಿತು. ಮಂಕಾಗಿದ್ದ ಪಾಂಡವರು ಉಲ್ಲಸಿತರಾದರು. ಕೈಲಾಸ ದರ್ಶನದಿಂದ ಅವರು ವೃಷಪರ್ವನ ಆಶ್ರಮ ತಲುಪಿ ರಾತ್ರಿಯನ್ನು ಅಲ್ಲಿ ಕಳೆದರು. ಬೆಳಿಗ್ಗೆ ಪಯಣ ಮುಂದುವರಿಸಿ ನರನಾರಾಯಣ ಆಶ್ರಮವನ್ನು ತಲುಪಿದರು. ಅಲ್ಲಿ ಹಲವಾರು ದಿನಗಳನ್ನು ಸಂತೋಷದಿಂದ ಕಳೆದರು. ಮುಂದೆ ಕೆಲವು ದಿನಗಳ ಪ್ರಯಾಣದ ನಂತರ ಸುಬಾಹುವಿನ ರಾಜ್ಯವನ್ನು ತಲುಪಿದರು. ಪಾಂಡವರ ಆಗಮನದ ಸುದ್ದಿಯನ್ನು ಪೂರ್ವಭಾವಿಯಾಗಿ ಕೇಳಿ ತಿಳಿದ ಸುಬಾಹು ರಾಜ್ಯದ ಗಡಿಯಲ್ಲಿ ಅವರನ್ನು ಸ್ವಾಗತಿಸಿದ. ಗಂಧಮಾದನ ಯಾತ್ರೆಗೆ ಹೋಗದೆ ಹಿಂದೆ ಉಳಿದುಕೊಂಡಿದ್ದ ಅವರ ಪರಿವಾರದ ಕೆಲವರು ಪಾಂಡವರನ್ನು ಕೂಡಿಕೊಂಡರು. ಪಾಂಡವರು ಪಯಣ ಮುಂದುವರಿಸಿ ಯಮುನಾ ಪರ್ವತವನ್ನು ದಾಟಿಕೊಂಡು ವಿಶಾಖಯೂಪ ಎಂಬಲ್ಲಿಗೆ ಬಂದರು. ಇಲ್ಲಿ ಸ್ವಲ್ಪ ಕಾಲ ತಂಗಿದ್ದರು. ಇಲ್ಲೇ ಭೀಮನು ದೊಡ್ಡ ಹೆಬ್ಬಾವಿಗೆ ಸಿಕ್ಕಿ ಅಪಾಯ ಎದುರಿಸಿದ್ದು ಮತ್ತು ಯುಧಿಷ್ಠಿರನು ಅವನನ್ನು ಮಹಾವಿಪತ್ತಿನಿಂದ ಪಾರು ಮಾಡಿದ್ದು. ಅಜಗರನೆಂಬ ದೊಡ್ಡ ದೇಹವುಳ್ಳ ಹೆಬ್ಬಾವು ಭೀಮನಿಗೆ ಸುತ್ತಿಕೊಂಡಿತು ಎಂಬುದನ್ನು ಕೇಳಿ ಜನಮೇಜಯನಿಗೆ ಅತ್ಯಾಶ್ಚರ್ಯವಾಯಿತು. ಅವನು ವೈಶಂಪಾಯನರನ್ನು ಕೇಳಿದ. ಮಹರ್ಷಿಗಳೇ, ಹೆಬ್ಬಾವಿನಿಂದಾಗಿ ಭೀಮನು ಆಪತ್ತಿಗೆ ಸಿಲುಕಿದ ಎಂದು ಹೇಳುತ್ತಿರುವಿರಿ. ಕುಬೇರನನ್ನೇ ದ್ವಂದ್ವಕಾಳಗಕ್ಕೆ ಆಹ್ವಾನಿಸಿದ 10,000 ಆನೆಗಳ ಬಲದ ಭೀಮಸೇನನನ್ನು ಯಕಶ್ಚಿತ್ ಹೆಬ್ಬಾವು ಬಂದು ಬೆದರಿಸುವುದೆಂದರೆ ಅದು ಹೇಗೆ ಆಶ್ಚರ್ಯವಾಗಿದೆ. ಆ ಘಟನೆಯ ವಿವರಗಳನ್ನು ತಿಳಿಯುವ ಕುತೂಹಲ ಉಂಟಾಗಿದೆ. ಆಗ ವೈಶಂಪಾಯನರು ಅಜಗರದ ಘಟನೆಯನ್ನು ಸವಿಸ್ತಾರವಾಗಿ ನಿರೂಪಿಸಿದರು. ಒಂದು ದಿನ ಭೀಮನು ಬಿಲ್ಲು ಕತ್ತಿಗಳೊಂದಿಗೆ ವಿಶಾಖಯೂಪ ಪ್ರದೇಶದಲ್ಲಿ ಸ್ವೇಚ್ಛೆಯಿಂದ ಅಲೆಯುತ್ತಿದ್ದ. ಅವನ ಸುತ್ತ ಸುಗಂಧಭರಿತ ಫಲಪುಷ್ಪಗಳು ಮತ್ತು ಕಲರವದ ಪಕ್ಷಿಗಳಿದ್ದ ರಮಣೀಯವಾದ ನಿಸರ್ಗವಿತ್ತು. ಫಲಭರಿತ ಮರಗಳು, ಪರ್ವತದಿಂದ ಇಳಿದು ಬರುತ್ತಿದ್ದ ರಜತ ರೇಖೆಯಂಥ ನೀರಿನ ಜರಿಗಳು ಇವೆಲ್ಲವನ್ನು ಕಂಡು ಭೀಮನ ಹೃದಯ ಸಂತೋಷದಿಂದ ತುಂಬಿಹೋಯಿತು. ಸೂಕರಗಳು, ಜಿಂಕೆಗಳು ಅಥವಾ ಇನ್ನಿತರ ವನ್ಯ ಮೃಗಗಳನ್ನು ಕಂಡಾಗ ಭೀಮನು ಅವುಗಳ ಬೇಟೆಯಾಡುತ್ತಿದ್ದ.
ಇಲ್ಲವಾದಲ್ಲಿ ಒಂದು ಆಯಕಟ್ಟಿನ ತಾಣದಲ್ಲಿ ನಿಂತು ನಿಸರ್ಗ ಸೌಂದರ್ಯವನ್ನು ಸವಿಯುತ್ತಿದ್ದ. ಆರಾಮವಾಗಿ ಓಡಾಡುತ್ತಿದ್ದ. ಭೀಮನು ಕೆಲವು ಸಲ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಿದ್ದ. ಕೆಲವು ಸಲ ಬೃಹತ್ ವೃಕ್ಷಕ್ಕೆ ಹೊರಗೆ ನಿಂತು ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಕಣ್ಣುಗಳಿಗೆ ಹಬ್ಬ ಮಾಡಿಕೊಳ್ಳುತ್ತಿದ್ದ. ಕೆಲವು ಸಲ ಅತ್ಯುತ್ಸಾಹದಿಂದ ಓಡುತ್ತಿದ್ದ. ಕೆಲವು ಪ್ರಾಣಿಗಳು ಅವನನ್ನು ಕಂಡು ಹೆದರಿ ಓಡು ಹೋಗುತ್ತಿದ್ದವು. ಇನ್ನು ಕೆಲವು ಹೆದರಿಕೆಯಿಂದ ಇದ್ದಲ್ಲೇ ಮುದುಡಿಕೊಳ್ಳುತ್ತಿದ್ದವು. ಹೀಗೆ ಭೀಮನು ಆ ಪ್ರದೇಶದಲ್ಲಿ ಬಿಡುಬೀಸಾಗಿ ಅಲೆದಾಡುತ್ತಿದ್ದಾಗ ಗುಹೆಯೊಳಗೆ ಒಂದು ಹೆಬ್ಬಾವು ಇರುವುದು ಅವನ ಗಮನಕ್ಕೆ ಬಂತು. ಹೆಬ್ಬಾವು ಮೈಮುರಿದು ನಿದ್ದೆಯಿಂದ ಎದ್ದಂತೆ ಕಣ್ಣುಗಳನ್ನು ಬಿಟ್ಟು ನೋಡಿತು. ಹೆಬ್ಬಾವು ಪರ್ವತದಂತೆ ಬೃಹತ್ತಾಗಿತ್ತು. ಬಲದಲ್ಲಿ ಭಯಂಕರವಾಗಿತ್ತು. ಅದರ ಮೈ ಹಳದಿ ಬಣ್ಣದಿಂದ ಕೂಡಿತ್ತು. ವಿವಿಧ ವರ್ಣಗಳ ರೋಮದಿಂದ ಆವೃತವಾಗಿತ್ತು. ಅದರ ಬಾಯಿಯು ಗುಹೆಯ ಬಾಯಿಯಂತೆ ದೊಡ್ಡದಾಗಿತ್ತು. ಅದರ ಕಣ್ಣುಗಳು ತಾಮ್ರದಂತೆ ಹೊಳೆಯುತ್ತಿದ್ದವು. ಅದರ ಉಸಿರಾಟದ ಶಬ್ದವೇ ಭಯ ಹುಟ್ಟಿಸುವಂತಿತ್ತು. ಭೀಮನು ಹೆಬ್ಬಾವನ್ನು ಸಮೀಪಿಸಿ ತನಗರಿವಿಲ್ಲದಂತೆಯೇ ಅದರ ಮೇಲೆ ಕಾಲಿಟ್ಟನು. ಹೆಬ್ಬಾವು ಬುಸುಗುಡುತ್ತಾ ಅವನ ಮೈಗೆ ಸುರುಳಿಯಂತೆ ಸುತ್ತಿಕೊಂಡಿತು. ಭೀಮನು ಅದರ ಬಿಗಿತಕ್ಕೆ ಮೂರ್ಛೆ ಹೋದನು. 10,000 ಆನೆಗಳ ಬಲದ ಭೀಮನು ಅಸಹಾಯಕನಾಗಿದ್ದ. ಅವನಿಗೆ ಕೆಲವೇ ನಿಮಿಷಗಳಲ್ಲಿ ಪ್ರಜ್ಞೆ ಬಂದು ಹಾವಿನ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ. ಆದರೆ ಅವನು ಪ್ರಯತ್ನಿಸಿದಷ್ಟು ಹೆಬ್ಬಾವಿನ ಬಿಗಿತ ಜಾಸ್ತಿಯಾಗುತ್ತಿತ್ತು. ಭೀಮನು ಹೆಬ್ಬಾವನ್ನು ಕೇಳಿದ, ಯಾರು ನೀನು? ನನ್ನಿಂದ ನಿನಗೇನಾಗಬೇಕು? ನಾನು ಭೀಮ, ಪಾಂಡುವಿನ ಮಗ, ಯುಧಿಷ್ಠಿರನ ತಮ್ಮ. ಇಷ್ಟೊಂದು ಅಸಾಧಾರಣ ಶಕ್ತಿ ಇರುವ ನನ್ನನ್ನು ಸಹಾಯಹೀನನ್ನಾಗಿಸುವುದು ನಿನಗೆ ಹೇಗೆ ಸಾಧ್ಯವಾಯಿತು? ಈ ಮಾತುಗಳನ್ನು ಕೇಳಿದ ನಂತರ ಅಜಗರವು ತನ್ನ ಹಿಡಿತವನ್ನು ಸ್ವಲ್ಪ ಸಡಿಲಿಸಿತು. ಅದು ಹೇಳಿತು, ಭೀಮ, ನಾನು ಬಹಳ ಕಾಲದಿಂದ ಹಸಿದುಕೊಂಡಿದ್ದೇನೆ. ದೇವತೆಗಳು ಸಂತೋಷದಿಂದ ನಿನ್ನನ್ನು ನನಗಿತ್ತಿದ್ದಾರೆ. ನೀನು ನಹುಷನ ಹೆಸರನ್ನು ಕೇಳಿದ್ದೀಯಾ? ಅವನು ಆಯುವಿನ ಮಗ. ಅವನು ನಿನ್ನ ಪೂರ್ವಜರಲ್ಲಿ ಒಬ್ಬ. ನಾನೇ ಆ ನಹುಷ. ನಾನೊಂದು ವರವನ್ನು ಪಡೆದಿದ್ದೇನೆ. ಆ ವರದಿಂದಾಗಿ ನೀನು ಸಹ ನನ್ನ ವಿರುದ್ಧ ಏನನ್ನೂ ಮಾಡಲಾಗದು. ಒಮ್ಮೆ ನಾನು ಇಂದ್ರನ ಸಿಂಹಾಸನದ ಮೇಲೆ ಕುಳಿತಿದ್ದೆ. ನನ್ನನ್ನು ಭೂಲೋಕಕ್ಕೆ ತಳ್ಳಿದರು. ಭೂಮಿಗೆ ಪತನಗೊಂಡು ಬೀಳುತ್ತಿದ್ದಾಗ ಮಹರ್ಷಿ ಅಗಸ್ತ್ಯರಿಗೆ ಮೊರೆಹೊಕ್ಕಿ ಕರುಣೆ ತೋರಿಸಲು ಬೇಡಿದೆ. ಸ್ವಲ್ಪ ಕಾಲಾನಂತರ ನಾನು ಮೊದಲಿನ ರೂಪ ಪಡೆಯುವೆನೆಂದು ಅಗಸ್ತ್ಯರು ಹೇಳಿದರು. ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಧೀಮಂತನೊಬ್ಬನಿಂದ ನನ್ನ ವಿಮೋಚನೆಯಾಗುತ್ತದೆಂದು ಅಗಸ್ತ್ಯರು ತಿಳಿಸಿದರು. ಹೀಗೆ ಶಾಪಗ್ರಸ್ತನಾದ ನಾನು ಅಸಹ್ಯಕರವಾದ ವಾತಾವರಣದಲ್ಲಿ ಕೊಳಕು ಆಹಾರ ಸೇವಿಸುತ್ತಾ ಕಾಲ ದೂಡುತ್ತಿದ್ದೇನೆ. ಭೀಮನು ಉತ್ತರಿಸಿದ, ಮಹಾನ್ ಅಜಗರವೇ, ನಾನು ನಿನ್ನನ್ನು ದೂಷಿಸುವುದಿಲ್ಲ. ವಿಧಿಯನ್ನು ಮೀರುವುದು ಯಾರಿಂದ ತಾನೇ ಸಾಧ್ಯವಾದೀತು? ನೀನು ನನ್ನನ್ನು ನುಂಗುವುದಾದಲ್ಲಿ ಅದಕ್ಕೆ ನಾನು ದುಃಖಿಸುವುದಿಲ್ಲ. ಆದರೆ ರಾಜ್ಯಭ್ರಷ್ಟರಾಗಿರುವ ನನ್ನ ಸೋದರರ ಬಗ್ಗೆ ನನಗೆ ವ್ಯಥೆಯಾಗುತ್ತಿದೆ. ನಾನು ಸತ್ತಿದ್ದೇನೆ ಎಂದು ಗೊತ್ತಾದ ಕೂಡಲೇ ಅವರು ತಮ್ಮ ರಾಜ್ಯಭ್ರಷ್ಟತೆಗೆ ಬದ್ಧರಾಗುತ್ತಾರೆ. ಏಕೆಂದರೆ ನಿಮ್ಮ ದುಸ್ಥಿತಿಯನ್ನು ಮರೆಯದಿರಿ ಎಂದು ನಾನು ಚುಚ್ಚು ಮಾತುಗಳಿಂದ ಅವರಿಗೆ ನೆನಪಿಸುತ್ತಿದ್ದೆ, ಎಚ್ಚರಿಸುತ್ತಿದ್ದೆ. ಅರ್ಜುನನು ನನ್ನ ಹಾಗೆ ಅಷ್ಟೊಂದು ಭಾವೋದ್ವೇಗಕ್ಕೆ ಒಳಗಾಗುವುದಿಲ್ಲ ಎಂದು ನನ್ನ ಭಾವನೆ. ಏಕೆಂದರೆ ಅವನು ದುರ್ಯೋಧನನನ್ನು ಜಯಿಸಬಲ್ಲ. ನನಗೆ ನನ್ನ ತಾಯಿಯ ಬಗ್ಗೆ, ನಕುಲ ಮತ್ತು ಸಹದೇವರ ಬಗ್ಗೆ ದುಃಖವಾಗುತ್ತದೆ. ನನ್ನಮ್ಮ ಅದೃಷ್ಟಹೀನೆ. ಇನ್ನು ನಕುಲ ಮತ್ತು ಸಹದೇವರನ್ನು ನಾನೇ ನೋಡಿಕೊಳ್ಳುತ್ತಿರುವೆ. ಹೀಗೆ ಭೀಮನು ತನ್ನ ವಿಧಿಯನ್ನು ಕುರಿತು ಪ್ರಲಾಪಿಸಿದ. ಏತನ್ಮಧ್ಯೆ ಅತ್ತ ಯುಧಿಷ್ಠಿರನಿಗೆ ವಿಪರೀತ ಚಡಪಡಿಕೆ ಉಂಟಾಯಿತು. ಅಪಶಕುನಗಳು ಅವನನ್ನು ಬಾಧಿಸತೊಡಗಿದವು. ಹೀಗಾಗಿ ಅವನಿಗೆ ತುಂಬ ಆತಂಕವಾಯಿತು. ಭೀಮನು ಒಂಟಿಯಾಗಿ ಆಶ್ರಮದ ಹೊರಗೆ ತಿರುಗಾಡಿ ಬರಲು ಹೋದ ವಿಷಯ ದ್ರೌಪದಿಯಿಂದ ತಿಳಿಯಿತು. ಅವನು ಅರ್ಜುನ, ನಕುಲ ಮತ್ತು ಸಹದೇವರಿಗೆ ಆಶ್ರಮವನ್ನು ನೋಡಿಕೊಳ್ಳುವಂತೆ ಹೇಳಿ ಭೀಮನನ್ನು ಹುಡುಕಿಕೊಂಡು ಹೊರಟ. ಆ ದಟ್ಟ ಅಡವಿಯಲ್ಲಿ ಅವನನ್ನು ಹೇಗೆ ಹುಡುಕುವುದು?
ಅವನು ಭೀಮನ ಹೆಜ್ಜೆ ಗುರುತುಗಳು ಮೂಡಿದ್ದ ಹಾದಿಯಲ್ಲೇ ನಡೆದ. ದಾರಿಯ ಮಧ್ಯೆ ಸಿಂಹ ಜಿಂಕೆಗಳ ಶವಗಳನ್ನು, ಬುಡ ಕಡಿದು ಬಿದ್ದ ಮರಗಳನ್ನು ಧರ್ಮಜ ಕಂಡ. ಭೀಮ ಇದೇ ದಾರಿಯಲ್ಲಿ ಹೋಗಿರಬಹುದೆಂದು ನಿರ್ಧರಿಸಿದ. ಆ ಹಾದಿ ಹಿಡಿದು ಸಾಗಿದವನೇ ಅಜಗರದ ಹಿಡಿತದಲ್ಲಿ ಭೀಮನು ಸಿಕ್ಕಿಬಿದ್ದಿದ್ದ ಸ್ಥಳವನ್ನು ತಲುಪಿದ. ಭೀಮ, ಇದೇನಿದು ನಿನ್ನ ಸ್ಥಿತಿ? ಈ ಹೆಬ್ಬಾವಿನ ಕೈಗೆ ಹೇಗೆ ಸಿಕ್ಕಿಬಿದ್ದೆ? ಯಾರು ಈ ಅಜಗರ ಎಂದು ಧರ್ಮಜ ಕೇಳಿದ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.